ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಪೊಟ್ಯಾಟೋ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿಂದು ಸೆಕೆಂಡ್ ಡೇ ಇನ್ ಕುಂದಾಪುರ. ಏನ್ ಗೊತ್ತಾ ವಿಷಯ ಅಂತ ಗೊತ್ತಾ? ಇಲ್ಲ ನೋಡ್ರಿ, ಉಲ್ಟಾ ಟೀ ಶರ್ಟ್ ಹಾಕಿ ಇಲ್ಲ ನೋಡಿ. ಅಯ್ಯೋ ಶರ್ಟ್ ಯಾರು ಹೇಳಿದ್ರು ನಿಂಗೆ? ನಿರ್ಮಲನಾ? ಟೈಟ್ ಆಗ್ತಾ ಇತ್ತು ನನಗೆ. ಉಲ್ಟಾ ನಮ್ದು ಬ್ರೇಕ್ಫಾಸ್ಟ್ ರೆಡಿ ಆಗಿದ್ದೆ. ಉಪೇಜ್ ಏನು? ನಮ್ಮ ಅಕ್ಕ ಚಹಾ ಸೋಸ್ತಾ ಇದ್ದಾರೆ. ಎಂತ ಸಾಹಸ ಮಾಡ್ಬಿಟ್ಟಿದ್ದಾರೆ ಟೀ ಮಾಡ್ಬಿಟ್ಟು. ಅದು ಶುಂಠಿ ಟೀ. ಶುಂಠಿ ಟೀ ಅಂತೆ. ಶುಂಠಿ 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 ಟೀ. ಶುಂಠಿ ಶುಂಠಿ ಟೀ. ದೂದ್ ಗಾನಿಗೋ ಅಲ್ಲ, ಇದು ಬಿಯರ್ ಗ್ಲಾಸ್ ತಂದಿಟ್ಟಿದ್ದಾಳೆ. ಹಾಲು ಕುಡಿಯೋಕ್ಕೆ ಗ್ಲಾಸ್ ಇಲ್ಲ, ಇಲ್ಲಿ ಆಪ್ಷನ್ ಇಲ್ಲ. ಇಲ್ಲಿ ಇಷ್ಟು ಗ್ಲಾಸ್ ಇಟ್ಟಿದ್ರು ಅವರು. ಸೊ ಆಪ್ಷನ್ ಇಲ್ಲದೆ ಚಪ್ಪೆ ಹಾಲು ತಾನೆ? ಹೌದು, ಚಪ್ಪೆ ಹಾಲು ಬೇಕು. ಸ್ವಲ್ಪನೂ ಶುಗರ್ ಹಾಕೋದು ಬೇಡ. ಚರ್ಚಿಗೆ ಹೋಗಿ ಬಂದ್ವಿ. ಈಗ ತಿಂಡಿ ಮಾಡ್ಕೊಂಡು ಮತ್ತೆ ಪುನಃ ಫಿಶ್ ಮಾರ್ಕೆಟಿಗೆ ಹೋಗ್ತೀವಿ. ನಂಗೆ ಬೇಡ, ಅದು ನಂಗೆ ಬೂಸ್ಟ್ ಬೇಕು. ಅಮಿತಾ ಇದು ಸಾಕ ನಿಂಗೆ? ಸಿಗ್ತೇನೆ. ನಾಯಿಯೂ ಬಂದಿದೆ ಬ್ರೇಕ್ಫಾಸ್ಟಿಗೆ. ಹಲೋ ಕುಂದಾಪುರ ನಾಯಿ. ಲೈಟ್ ಇಲ್ಲ. ನೀವು ಇವರೆಲ್ಲ ಬೆಂಗಳೂರು ನಾಯಿ. ನೀವು ಅವ್ರು ಬರ್ತಾನೆ ಇಲ್ಲಿ. ಬಾ, ಮೆಟ್ಲತ್ತಕ್ಕೆ ಹೋಗ. ಕಮ್ ಆನ್, ಗೆಟ್ ಇನ್ಸೈಡ್. ಸುಮ್ಮನಿರು. ಹೋಯ್ತದು, ನಿನ್ ಸೌಂಡಿಗೆ ಹೋಗೇ ಬಿಡ್ತದು. ಸರಿ ಹಾಕು ನಿರ್ಮಲ, ಉಪ್ಪಿಟ್ಟು ಹಾಕು ಹೋಗಿ. ಬಿಗ್ ಬಾಸ್, ಬಿಗ್ ಬಾಸ್. ಇದು ನಂದು ಹಾರ್ಲಿಕ್ಸ್. ಮಿಕ್ಸ್ ಮಾಡ್ಕೊಡಿ. ಇದು ಟೀ ಬೂಸ್ಟ್. ಮಿಕ್ಸ್ ಮಾಡ್ಕೊಳ್ಳಿ ತಗೊಳ್ಳಿ. ಬೂಸ್ಟ್ ಹಾರ್ಲಿಕ್ಸ್. ಹೇ ಬೂಸ್ಟ್. ಮೇ ಬಿ ಮಿಸ್ಟೇಕ್ ಮಾಡಿ ಹೇಳಿರ್ತೀನಿ. ಅಯ್ಯೋ ಪ್ಲೇಟೇ ಮುರಿತಿಯಲ್ಲ ಅವಳದು. ಅವಳಿಗೆ ಹಾಲಿಗೆ ನೀರ್ ಹಾಕ್ಬಾರ್ದಂತೆ, ಆಯ್ತಾ? ಆ ನಂದಿನಿ ಪ್ಯಾಕೆಟ್ ಹಾಲೇ ನೀರು. ಅಯ್ಯೋ ನಂದಿನಿ ಪ್ಯಾಕೆಟ್ ಓನರ್ ಬಂದು ಹೊಡೆದಾಕ್ಬಿಡ್ತಾರೆ ಅಲ್ವಾ? ಇವಳು ಸುಷ್ಮಿತಾ ಗ್ಲಾಸಲ್ಲಿ ಹಾಲು ಹಾಕೊಂಡು ಅದ್ರಲ್ಲಿ ಹಾರ್ಲಿಕ್ಸ್ ಹಾಕೊಂಡಿದ್ದಾಳೆ. ಇವಳದು ಮದುವೆ ಮಾಡಿಸ್ಬೇಕು ಅಂತ ಇದ್ದಾರೆ. ನನ್ ಮದುಗೂ ಅದಕ್ಕೂ ಏನ್ ವ್ಯತ್ಯಾಸ? ಅಲ್ಲ, ಏನ್ ಸಂಬಂಧ? ಸಂಬಂಧ ವ್ಯತ್ಯಾಸ ಅಂದ್ರೆ ಅದು ಮದುವೆ ಅಂದ್ರೆ ಇಬ್ರು ಗಂಡ ಹೆಣ್ಣು ಮದುವೆ ನಡೆಯುತ್ತೆ. ಇದು ಹಾಲಿಗೆ ಹಾರ್ಲಿಕ್ಸ್ ಹಾಕಿದ್ರೆ ಅದು ಹಾರ್ಲಿಕ್ಸ್ ಆಗುತ್ತೆ. ಹಾರ್ಲಿಕ್ಸ್ ಮತ್ತೆ ಅದೇ ಹಾರ್ಲಿಕ್ಸ್ 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 ಪ್ಲಸ್ ಹಾಲು ಪ್ಲಸ್ ಹಾರ್ಲಿಕ್ಸ್. ಗಂಡ ಹೆಂಡತಿ ಪ್ಲಸ್ ಮದುವೆ. ಗಂಡ ಹೆಂಡತಿ ಪ್ಲಸ್ ಮದ್ವೆ ಅಂತೆ. ಗಂಡ ಹೆಂಡತಿ ಪ್ಲಸ್ ಮದ್ವೆ ನಂಗೆ ಅಮಿತ್ ಅನ್ಕೊಟ್ಟು. ನಂಗೆ ಅಷ್ಟು ಬೇಡ, ಅಷ್ಟು ಇರ್ಲಿ ಫಸ್ಟ್, ಆಮೇಲೆ ಲೈಟ್ ಹಾಕ್ತೀನಿ. ತಿನ್ನಿ ಹೊಡಿರಿ. ಬ್ಯಾಟಿಂಗ್ ಕರಡಿ ಮಂಡೆ ಹೇಳು. ಆಂಟಿ, ನಿಮ್ಗೆ ಒಬ್ರು ಹೆಲ್ಪರ್ ಬೇಕಾ ಮೀನ್ ಕಟ್ ಮಾಡಿ ಕೊಡಕ್ಕೆ? ಪ್ಲೀಸ್ ಕಾಂಟ್ಯಾಕ್ಟ್ ಸುಷ್ಮಿತಾ. ಪಟ ಪಟ ಚಡ್ಡಿ ಕಾರು ಅವ್ರಿಗೆ ಬನ್ನಿ. ಎಲ್ಲ ಹೆಣ್ಮಕ್ಳು ಹೊರಗಡೆ ಬಂದು ಕೂತ್ಬಿಟ್ಟಿದ್ದಾರೆ. ಹುಡುಗಿಯರ್ ಬೇಗ, ಹುಡುಗರು ಲೇಟು. ನಾಳೆಗೆ ಎಷ್ಟು ಹೊಟ್ಟೆ ಕಿಚ್ಚು ನೋಡಿ. ಇಷ್ಟೋ ತನಕ ಇರ್ಲಿಲ್ಲ. ಛತ್ರಿ ತೂತದಂಗೆ ಮೋಡ ತೂತಾಗೈತೆ ಇಲ್ಲಿ. ಮೋಡ ತೂತಾಗೈತಂತ, ಆಕಾಶ ತೂತಾಗಿರೋದು. ಛತ್ರಿ ಛತ್ರಿ ನನ್ ಛತ್ರಿ ಲೂಸ್ ಆಗ್ಬಿಟ್ಟಿದೆ. ವೇ ಟು ಕುಂದಾಪುರ ಫಿಶ್ ಮಾರ್ಕೆಟ್. ಬರೀ ಫಿಶ್. ಹೌದು, ನಿಂತ್ರು ಮಲಗಿದ್ರು ಫಿಶ್. ಪಾಪ ಬೌಜಿ ಸ್ಲಿಪ್ಪರ್ ನಾಯಿ ಕಡ್ದಿದೆ ಅಂತೆ. ಕೇಸ್ ಹಾಕೋಣ ಬೌಜಿ ನಾಯಿ ಮೇಲೆ. ನಾಯಿ ನೋಡಿ, ನಾಯಿಗೆ ಚಪ್ಪಲಿ ಪ್ರೈಸ್ ಗೊತ್ತಿಲ್ಲ, ಕಚ್ಬಿಟ್ಟಿದೆ. ಅದು ನಾವು ಅದೇ ನಾಯಿಗೆ ನಾವು ಅನ್ನ ಹಾಕಿದ್ವಿ. ನಾಯಿ ಅಡಿಡಾಸ್ ನ ಪ್ಯಾರಾಗಾನ್ ಅನ್ಕೊಂಡ್ಬಿಟ್ಟಿದೆ. ಇದೇನ್ ಸ್ವಲ್ಪ ಟಫ್ ಇದೆಲ್ಲ ಮೀಟ್ ಅಂತ ಕಚ್ಬಿಟ್ಟಿದೆ. ಇಡೀ ಕುಂದಾಪುರ ಸುತ್ತೋಣ. ಮತ್ತೆ ಮೀನ್ ಮಾರ್ಕೆಟಿಗೆ ಬಂದ್ವಿ. ನಿನ್ನೆ ಬಂದಿದ್ವಿ. ಎಲ್ಲ ಖಾಲಿ ಆಯ್ತು. ಇವತ್ತು ಚಿಕ್ಕ ಬಾಲದ ಪೀಸ್ ಉಳ್ದಿಲ್ಲ. ಕಮ್ಮಿ ಆಯ್ತದು. ನನ್ನ ವೈಫ್ ಇನ್ ಕುಂದಾಪುರದ ಫ್ರೆಂಡ್ ಕೇಳಿದ್ರು 3 ದಿವಸಕ್ಕ. ನರೇಶ್ ಅಣ್ಣ
ಅವ್ರು ನಮ್ಮ ಕೆಪಾಸಿಟಿನ ಜಡ್ಜೆ ಮಾಡಿಲ್ಲ. ನಾವು ಯಾರು ಎಲ್ಲಿಂದ ಬರ್ತೀವಿ ಅನ್ನೋದು ಗೊತ್ತಿಲ್ಲ ಅವರಿಗೆ. ಅವ್ರು ಇಲ್ಲಿ ಸಮುದ್ರ ತೀರದಲ್ಲಿ ಇದ್ದು ಹಂಗೆ ಅನ್ಕೊಂಡಿದ್ದಾರೆ. ನಮ್ಗೆ ಅವರಿಗೆ ಅದು ರೆಗ್ಯುಲರ್ ಆಗಿರುತ್ತೆ, ನಮ್ಗೆ ಆ ಥರ ಮೀನು ಸಿಗಲ್ಲ. ಸೊ ನಾವು ಅನ್ನಕ್ಕಿಂತ ಮೀನು ಜಾಸ್ತಿ ತಿನ್ಬೇಕು. ಮೀನ್ ಮಾರ್ಕೆಟ್ ಪಚ ಪಚ ಕಚ ಪಚ ಕಚ ಪಚ ಕಚ ಪಚ ಮೀನ್ ಮಾರ್ಕೆಟ್. ಇವಾಗ ಕರೀತಾರೆ ನೋಡಿ ಎಲ್ಲರೂ. ಹಂಗಯ್ಯೋ ಹಂಗಯ್ಯೋ ಏ ಮಳಿ ಕಾಣಿಗೆ ತೇ ಮಳಿ ಕಾಣಿಗೆ ಅಂತಾರೆ. ಡಿಫ್ರೆಂಟ್ ओय होतं एक कितले सिगडी ना काका कितले एक कितले ನಾನೂರೇ ಖಂಡಿತ ರೆಸ್ಟ್ ಮಾಡಿ ಬೋಡಿ कितले कितले ಎಷ್ಟು 150. ಹೋಗ್ರಿ ಬೈಜಿ. ಮೀನೆಲ್ಲರೂ ಕೊಟ್ಟು ಬಂದ್ಬಿಟ್ಟಿಂದ ಮೆಡಿಕಲ್ಗೆ. ಬುದ್ಧಿ ಇಲ್ಲ ಅನ್ಕೊಂಡ. ಬೈರಿ ಆ ನಾಯಿಗೆ ಹೆಂಗ್ ಬೈತೀರಾ ನೋಡ್ತೀನಿ ನಾನು. ನಾನೇ ಹೇಳ್ದೆ ಚಪ್ಪಲಿ ಒಳಗಡೆ ಬಿಟ್ರಿ ನಾಯಿ ಕರ್ಕೊಂಡು ಹೋಗುತ್ತೆ. ನಂದೇ ಚಪ್ಪಲಿ ಕರ್ಕೊಂಡು ಆ ನಾಯಿ ಪಾಪ ನಮ್ಮ ಬೌಜಿ ಸ್ಲಿಪ್ಪರ್ ಕಟ್ಸ್ಬಿಟ್ಟೈತೆ. ಎಲ್ಲಿ ಬೌಜಿ ತೋರಿಸಿ. ಚೆನ್ನಾಗಿರೋ ಸ್ಲಿಪ್ಪರು. ಅದು ಉದ್ದ ಬರುತ್ತೆ ಗೊತ್ತಾ ನಿನಗೆ. ಅವ್ರು ನೆಪ್ಸ್ ಏನಾರ ಇಟ್ಟಿತ್ತು ಅಷ್ಟು. ಎದಳಕ್ಕ ಎದಳ. ಇವಾಗ ಮತ್ತೆ ಹೋಗಿ ಫಿಶ್ ತಗೊಂಡು ಬಂದ್ವಿ ನಾವು. ಇದೇನಿದು ಫಿಶ್ ತಿಂದು ಬೇಜಾರಾಯ್ತು. ಅದಕ್ಕೆ ಒಂದು ಸ್ವಲ್ಪ ಸೊಪ್ಪು ತಗೊಂಡು ಬಂದ್ವಿ. ಸೊಪ್ಪು ಪಲ್ಯ ಮಾಡೋಣ ಅಂತ. ಆಮೇಲೆ ಸಿಗಡಿ ತಂದಿದ್ದಾರೆ. ಮಸ್ತ್ ಮಜ್ಜಾ ಮಾಡೋಣ. ಕೋಳಿ ಜುಟ್ಟು ನೋಡಿ, ಕೋಳಿ ಜುಟ್ಟು ಅವಳದು. ಸಾರಿ ತೆಗಿಯೋಣ ಅಂತ ಬಂದಿದ್ದೀವಿ. ಯಾವುದಿದ್ದು ಜಯಲಕ್ಷ್ಮಿ ಅಂತ. ಸೊ ನಾವು ಇಲ್ಲಿ ಬಂದಿರೋದು ಎಲ್ಲಿ ಅಂತ ಹೇಳಿದರೆ ಜಯಲಕ್ಷ್ಮಿ ಸಿಲ್ಕ್ಸ್ ಉಡುಪಿಯಲ್ಲಿ. ಸೊ ಯಾಕೆ ಅಂತ ಹೇಳಿದರೆ ನಾವು ಊರಿಗೆ ಬರ್ತಾ ಇದ್ದೀವಿ ಅಂತ ಗೊತ್ತಿರೋದ್ರಿಂದ ಅಕ್ಕನ ಸೀಮಂತ ಫಂಕ್ಷನ್ಗೆ ನಾವು ಸಾರಿನ ತಗೊಂಡಿರಲಿಲ್ಲ. ಸೊ ಇಲ್ಲೇ ತಗೊಳ್ಳೋಣ ಅಂತ ಹೇಳಿಕೊಂಡು ಪೆಂಡಿಂಗಲ್ಲಿ ಇಟ್ಟಿದ್ವಿ. ಸೊ ಈಗ ಸಾರಿ ತಗೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ. ಲೆಟ್ಸ್ ಗೋ.
ನಿರ್ಮಲನ್ಗೆ ಸಿಕ್ಕಿ ಚಾನ್ಸ್ ಅಂತ ಕುತ್ಕೊಂಡ್ಬಿಟ್ಟಿದ್ದಾಳೆ ಹೋಗಿ. ತುಂಬ ರಶ್ ಇದೆ. ನಮಗೆ ಅಲ್ಲಿ ಸಾರಿ ಅಂತೂ ಇಮ್ಮಿಡಿಯೇಟ್ಲಿ ಸಿಕ್ತು ಮಾತ್ರ. ನಿಜವಾಗ್ಲೂ ಒಂದಕ್ಕಿಂತ ಒಂದು ಕಲೆಕ್ಷನ್ ಸಖತ್ತಾಗಿತ್ತು. ಯಾವ್ದು ಚೂಸ್ ಮಾಡಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಬಟ್ ನಮಗೆ ಗ್ರೀನ್ ಸ್ಯಾರಿ ಬೇಕಾಗಿರೋದ್ರಿಂದ ಸೊ ನಾವು ಗ್ರೀನ್ ಸ್ಯಾರಿನ ನಮಗೆ ಹೋಗಿದ ತಕ್ಷಣ ಒಂದು 2-3 ಸ್ಯಾರಿ ನೋಡೋ ಅಷ್ಟೊತ್ತಿಗೆ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ನಾವು ಅದನ್ನು ಪರ್ಚೇಸ್ ಮಾಡಿಕೊಂಡು ಟಾಪ್ ಸೆಕ್ಷನ್ ಕಡೆ ಬಂದ್ವಿ. ಶಾಪಿಂಗ್ ಮಾಡ್ತಿದ್ರೆ ನಮ್ಮಿಬ್ರು ಬಹುಜನರು ಅಲ್ಲಿ ಮಾತಾಡ್ಕೊಂಡು ನಿಂತಿದ್ದಾರೆ. ನಿಮ್ಮ ಪಾಡಿಗೆ ನೀವು ಶಾಪಿಂಗ್ ಮಾಡಿ, ನನ್ನ ಪಾಡಿಗೆ ನಾವು ಮಾತಾಡ್ತೀವಿ ಅಂತ. ಹೇಗೇನು ನಿರ್ಮಲ ನಿಜ ಬರೋದು? ಅವ್ರು ಕೊಟ್ಟಿದಾರಲ್ಲ ಆಲ್ರೆಡಿ. ಇಲ್ಲಿ ಬೇರೆ, ಅಲ್ಲಿ ಬೇರೆ, ಅಲ್ಲಿ ಬೇರೆ. ಹಾಕೊಳ್ಳೋದು ಇವಳು, ಸೆಲೆಕ್ಟ್ ಮಾಡೋದು ಇವಳು. ನಿನ್ಗಿಷ್ಟ ಆದ್ರೆ ನೀನ್ ತಕೋ ನಿಶ್ಮಿತಾ. ಆ ಡಾಲ್ ಮೇಲೆ ಇದು ಚೈನ್ ತಕೊಂಡು ಆಟ ಆಡ್ತಿದ್ದಾರೆ ಇಲ್ಲಿ. ಹಂಗಿಡ್ಕೋ ನಿಶ್ಮಿತಾ, ಹಂಗಿಡ್ಕೋ. ಬಂದ್ರು ಅಣ್ಣ ನೋಡಿ. ಇವಳೆ ಕಳ್ಳಿ ಇವಳೆ ಅಣ್ಣ. ಶೋದೇವಾ. ಇಲ್ಲಿ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ನಮ್ಮ ಟೋಕನ್ ನಂಬರ್ 711 ಇತ್ತು. ನಂಬರ್ ಕೊಡ್ತಾರೆ ಇಲ್ಲಿ ಡಿಸ್ಪ್ಲೇಯಲ್ಲಿ ನಂಬರ್ ಕೊಡ್ತಾರೆ. ಕೌಂಟ್ರು ಕೊಡ್ತಾರೆ ಅದ್ರ ಮುಂದೆ. ಅಲ್ಲಿ ಹೋಗಿ ಬಟ್ಟೆನ ನಾವು ಕಲೆಕ್ಟ್ ಮಾಡ್ಕೋಬೇಕು. ಸಖತ್ತಂದು ತುಂಬ ಕ್ರೌಡ್ ಇದೆ. ತುಂಬ ಧನ್ಯವಾದಗಳು. 1.5 ಗಂಟೆಯಲ್ಲಿ ನೀನು ನಿನ್ನ ಶಾಪಿಂಗ್ ಮುಗಿಸಿದ್ದಕ್ಕೆ. ಇಲ್ಲ ಅಂದ್ರೆ ಅರ್ಧ ದಿನ ತಗೊಳ್ತಾ ಇದ್ಲು. 1.5 ಗಂಟೆ ಆಯ್ತಾ ಈಗ? ಇಲ್ಲಪ್ಪ, ನಾವು ಬಂದಿದ್ದೆ 3:30 ಏನೋ ಆಗಿದ್ದಿತ್ತು. 1 ಗಂಟೆ. ಸೊ ಇಲ್ಲಿ ಎಲ್ಲ ಕಡೆ ಸುತ್ತಿ ಟಯರ್ಡ್ ಆಗಿರೋದ್ರಿಂದ ಕುಂದಾಪುರಕ್ಕೆ ಬಂದು ಮಸಾಲೆ ಪುರಿ ಹಾಗೆ ಸ್ವಲ್ಪ ಚಾಟ್ಸ್ನ ತಿಂದ್ವಿ. ಮಿಸ್ ಮಾಡ್ತೀವ ಊರಿಗೆ ಬಂದರೆ ಗಡ್ಬಡಂತೂ ಪಕ್ಕ ಇದ್ದೇ ಇರುತ್ತೆ. ಎಲ್ಲ ಕಡೆ ಸುತ್ತು ಬಂದಾಯಿತು. ಈಗ ಅಡುಗೆ ಮಾಡಿ ಊಟ ಮಾಡಿ ಮಲ್ಗೋದೊಂದು ಬಾಕಿ ಇದೆ. ಅಡುಗೆಗೆ ಇವತ್ತು ಮೀನು ಸಾರಿಗೆ ಕಾಯಿ ತುರಿತಾ ಇದ್ದಾಳೆ. ಸೊ ಇವತ್ತೇನು ಮೀನು ಅಂದರೆ ಇದ್ರ ಹೆಸರು ನಂಗೆ ಗೊತ್ತಿಲ್ಲ. ಏನು ಕನ್ನಡದಲ್ಲಿ ಏನೋ ಹೇಳ್ತಾರೆ, ಕೊಕ್ಕರ್ ಮಾಂಜಂತೆಪ್ಪ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಬಟ್ ಮೀನು ಚೆನ್ನಾಗಿದೆ ಅಷ್ಟು ಮಾತ್ರ ನನಗೆ ಗೊತ್ತು. ಇದು ಮೀನಿತ್ತು. ಇದೆಲ್ಲ ಏನಿದೆ ಇದು ಈ ಥರದೆಲ್ಲ ಇರೋದೆಲ್ಲ ಫ್ರೈ ಮಾಡ್ತೀವಿ. ತಲೆ ಮಾತ್ರ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಹೇಳಿ. ಹಾಗೆ ಎಲ್ಲಿದೆ ಕ್ರ್ಯಾಬು ಓಪನ್ ಮಾಡಿದ್ದು? ಸೊ ಕ್ರ್ಯಾಬು ಕಲ್ಲೇಡಿ ಅಂತ ಹೇಳ್ತಾರಲ್ಲ, ಕಲ್ಲೇಡಿ ಮರೈತಿ. ಹಾಂ ಅದಿದು. ಅದಾದ ನಂತರ ಇದನ್ನ ಓಪನ್ ಮಾಡ. ಇದು ಓಪನ್ ಮಾಡಿ. ಇದು ಸಿಗಡಿ. ಇವತ್ತು ಫುಲ್ಲು ಮಸ್ತ್. ಹೌದು, ಬಟ್ ಚಿಕ್ಕ ಸಿಕ್ತು. ಸಿಗಡಿ ರೇಟ್ ಎಲ್ಲ ಕಾಸ್ಟ್ಲಿನೇ ಇದೆ. ಇದಿಷ್ಟು ಇದೆಲ್ಲ ಹಾಕಿ ಈಗ ಅಡುಗೆ ಮಾಡಬೇಕು. ಮಳೆ ನೋಡ್ತಾ ಇರ್ಬೋದು, ಫುಲ್ಲು ಮಳೆ ಬರ್ತಾ ಇದೆ. ಬೀಚಿಗೆ ಹೋಗ್ಬೇಕಂತ ಹೋಗ್ಬಿಟ್ಟು ವಾಪಸ್ ಬಂದ್ವಿ. ಬೀಚಿಗೆ ಹೋಗೋದಕ್ಕೆ ಆಗಿಲ್ಲ, ಜೋರು ಮಳೆ ಬಂತು. ಸೊ ಹಾಗಾಗಿ ನಾವು ಬೀಚಿಗೆ ಹೋಗಿಲ್ಲ. ಮಳೆ ತೋರಿಸ್ತೀನಿ. ಇದೆ ಬಂದೆ ಮಳೆ, ಫುಲ್ಲು ಮಳೆ 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 ಮಳೆ. ಸೊ ನಮ್ಮ ಅಡುಗೆ ಎಲ್ಲಿ ತನಕ ಬಂದಿದೆ ಅಂತ ಹೇಳಿದರೆ, ಫಿಶ್ ಫ್ರೈ ಇನ್ನೊಂದು ಸ್ವಲ್ಪ ಇದೆ. ಎಲ್ಲ ಒಂದರಲ್ಲೇ ಮಾಡೋಕ್ಕೆ ಟ್ರೈ ಮಾಡಿದ್ದಾಳೆ, ಆಗಿಲ್ಲ. ಸೊ ಅದನ್ನು ಶಿಫ್ಟ್ ಮಾಡಿದ್ದಾಳೆ. ಇದೊಂದಿಷ್ಟು ಮಾಡೋಕ್ಕಿದೆ. ಸೊ ಫಿಶ್ ಫ್ರೈ, ಹಾಗೆ ಪ್ಲೇಟ್ ಇಲ್ಲ ಮುಚ್ಚಕ್ಕೆ ಕರೆಕ್ಟಾಗಿ. ಸೊ ಹಾಗಾಗಿ ಪೇಪರ್ ಪ್ಲೇಟ್ನ ಸೈಡಿಗೆ ಕಟ್ ಮಾಡಿ ಕ್ಲೋಸ್ ಮಾಡಿದ್ದೀನಿ. ಮಸಾಲನೂ ಇರಲಿಲ್ಲ, ಅಡ್ಜಸ್ಟ್ ಮಾಡಿಬಿಟ್ಟು ಮಾಡಿದ್ದೀನಿ. ಪ್ರಾನ್ಸ್ದು ಸುಕ್ಕ, ಹಾಗೆ ಎಲ್ಲೂ ಅಡುಗೆ ಅಲ್ಲ, ಕ್ರ್ಯಾಬ್ದು ಸುಕ್ಕ ಮಾಡಿದ್ದೀನಿ. ಗ್ರೇವಿ ಥರ ಮಾಡಿದ್ದೀನಿ ಸ್ವಲ್ಪ.
ಹಾಗೆ ಫಿಶ್ ಅಲ್ಲ, ಇದು ಕ್ರ್ಯಾಬ್ದೆ ಸ್ವಲ್ಪ ಸಾಂಬಾರು ಮಾಡಿದ್ದೀನಿ. ಹಾಗೆ ಫಿಶ್ ಸಾಂಬಾರು, ಫಿಶ್ ಕಾಣಿಸ್ತಾ ಇಲ್ಲ, ಫಿಶ್ ಇಷ್ಟು ಊಟಕ್ಕೆ ರೆಡಿಯಾಗಿದೆ. ಜಯಲಕ್ಷ್ಮಿ ಸಿಲ್ಕ್ಸಿಂದ ಸ್ಯಾರಿ ತರಕ್ಕಂತೇಳಿ ಹೋಗಿದ್ವಿ. ಅವ್ರದ್ದು ಕಲೆಕ್ಷನ್ಸ್ ಮಾತ್ರ ಫಿದಾ ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಿತ್ತು. ಸೊ ನಿರ್ಮಲಾ 2 ಸ್ಯಾರಿ ಹಾಗೆ ಇದು ತಗೊಂಡ್ಲು, ಏನು ಕುರ್ತಾ ಪೀಸಸ್ ಶಾಪಿಂಗಿಗೆ ಹೋಗಿದ್ವಿ. ಜಯಲಕ್ಷ್ಮಿ ಸಿಲ್ಕ್ಸಿಂದ ಅಯ್ಯೋ ದೇವ್ರೆ ಸ್ಯಾರಿನ ತರಬೇಕು ಅಂತ ಹೇಳ್ಕೊಂಡು, ನಿಜವಾಗ್ಲೂ ಹೇಳ್ತೀನಿ ಅವ್ರ ಪ್ಯಾಕಿಂಗ್ ಸಿಸ್ಟಮ್ ಆಗಲಿ ಅಥವಾ ಅವರು ನಮ್ಮನ್ನು ಟ್ರೀಟ್ ಮಾಡಿರೋದು ರೀತಿ ಆಗಲಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಉಡುಪಿಯಲ್ಲಿ ತಾನೇ ಇದ್ದಿದ್ದು, ಉಡುಪಿಯಲ್ಲಿದ್ದು. ಸೊ ಕಲೆಕ್ಷನ್ಸ್ ಕೂಡ ಎಂಥ ಇಟ್ಟಿದ್ದಾರೆ ಅಂತ ಹೇಳಿದರೆ ಅಷ್ಟೊಂದು ಕಲೆಕ್ಷನ್ಸ್ ಇದೆ, ಮತ್ತು ಚೀಪ್ ರೇಟಲ್ಲೇ ಇದೆ. ನನಗೆ ನಿಜವಾಗ್ಲೂ ವರ್ತ್ ಅಂತ ಹೇಳಿ ಅನ್ನಿಸ್ತು. ಸೊ ಇದು ಗ್ರೀನ್ ಸ್ಯಾರಿ ತಗೊಂಡಿದ್ವಿ ನಾವು, ತುಂಬಾ ಚೆನ್ನಾಗಿದೆ. ನನಗೆ ಕಾಂಟ್ರಾಸ್ಟು ನೋಡಿದ್ದೀನಿ, ಬಟ್ ಸ್ವಲ್ಪ ಕಾಂಟ್ರಾಸ್ಟ್ ನನಗೆ ಒಂಚೂರು ರೇರ್ ಅಂತ ಅನಿಸ್ತು. ಲೈಕ್ ಲೈಟ್ ಪಿಂಕಲ್ಲಿ ಬಂದಿದೆ ಸ್ವಲ್ಪ ಇದಕ್ಕೆ ಕಾಂಟ್ರಾಸ್ಟು. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಬಾರ್ಡ್ರ್ ಈ ಥರ ಕೊಟ್ಟಿದ್ದಾರೆ, ಜರಿ ಡಿಸೈನ್ಸ್ನ ಕೊಟ್ಬಿಟ್ಟು ಲೀಫ್ ಡಿಸೈನ್ಸ್ನ ಇಟ್ಟಿದ್ದಾರೆ ಸಿಲ್ವರ್ ವಿತ್ ಗೋಲ್ಡಲ್ಲಿ. ಸೊ ತುಂಬಾ ಚೆನ್ನಾಗಿದೆ ಅಂತ ನೋಡಿ ಈ ಥರ ಕೊಟ್ಟಿದ್ದಾರೆ. ಲೈಟ್ ಪಿಂಕ್, ಈ ಪಿಂಕಿಗೆ ಸ್ವಲ್ಪ ಗೋಲ್ಡ್ ಮಿಕ್ಸ್ ಮಾಡಿದ್ದಾರೆ, ಜರಿ ವರ್ಕ್ ಮಾಡಿದ್ದಾರೆ. ಕಾಂಟ್ರಾಸ್ಟ್ ತುಂಬಾ ಚೆನ್ನಾಗಿದೆ, ಕಾಂಟ್ರಾಸ್ಟ್ ಬ್ಲೌಸ್ ಸಖತ್ತಾಗಿ ಬಂದಿದೆ. ಸೊ ಇದೊಂದು ಸ್ಯಾರಿನ ಪರ್ಚೇಸ್ ಮಾಡಿದ್ಲು. ಹಾಗೆ ಇನ್ನೊಂದು ಫೋಲ್ಡ್ ಆಮೇಲೆ ಮಾಡು, ಇದನ್ನು ಓಪನ್ ಮಾಡಿಬಿಡು, ಇನ್ನೊಂದು ಓಪನ್ ಮಾಡಿಬಿಡು. ಇನ್ನೊಂದಿದೆ. ಹಾಂ, ಇದು ರೇಟ್ ಎಷ್ಟು ಅಂತ ಹೇಳಿದರೆ ಹೇಳ್ತೀನಿ, ಅದನ್ನು ಇನ್ನು ಇಲ್ಲೇ ಇದೆ. ಆ್ಯಕ್ಚುಲಿ MRP ಬಂದ್ಕೊಂಡು 2680 ಇದೆ, ಬಟ್ ನಮಗೆ 2412ಗೆ ಸಿಕ್ತು. ನಿಜ ಹೇಳ್ತೀನಿ, ಬ್ಯಾಂಗ್ಳೂರಲ್ಲಿ ಇಷ್ಟು ಚೆನ್ನಾಗಿರೋ ಸಾರಿ ಇಷ್ಟು ಕಮ್ಮಿಗೆ 100% ಸಿಗಲ್ಲ ನನಗೆ. ನಿಜ, ನಾನು ಇದು ಅವ್ರು ತೋರಿಸಿದ ತಕ್ಷಣ ಪ್ರಾಮಿಸ್ 5000 ಅಂದ್ಕೊಂಡಿದ್ದೆ ಪೂಜಿ. ಆಮೇಲೆ ರೇಟ್ ನೋಡ್ತೀನಿ 25 ಇದೆ. ತುಂಬಾ ಚೆನ್ನಾಗಿತ್ತು. ಇದಂತೂ ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಹಾಂ, ಅವ್ರು ಫೇರ್ ಆಗಿದ್ದಾರೆ, ನಿರ್ಮಲ ಸ್ವಲ್ಪ ಫೇರ್ ಆಗಿದ್ದಾರೆ. ಸೊ ಸ್ವಲ್ಪ ಅಲ್ಲ, ಫೇರ್ ಇದ್ದಾಳೆ ಅವಳು. ಸೊ ಹಾಗಾಗಿ ಕಾಲು ತೆಗಿ, ಏನಿಂದು ಈ ಕಡೆ ಬಾ, ಕಾಲು ತೆಗಿ. ಸೊ ಚಪ್ಪಲ್ ಅಲ್ಲಿದೆ, ಇಗ್ನೋರ್ ಮಾಡಿ, ಬಿಕಾಸ್ ಹೊರಗಡೆ ಚಪ್ಪಲ್ಸ್ ಇಟ್ಟರೆ ನಾಯಿ ಕಚ್ತಾ ಇದೆ, ಆಪ್ಷನ್ ಇಲ್ಲ, ಅದಕ್ಕೆ ಅಲ್ಲಿ ಇಟ್ಟಿದ್ದೀನಿ. ಸೊ ಈ ಸ್ಯಾರಿ ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಯಿತು. ರನ್ನಿಂಗಲ್ಲಿ ಬಂದಿದೆ ಇದು. ಆ್ಯಕ್ಚುಲಿ ಬ್ಲೌಸ್ ಕೂಡ ರನ್ನಿಂಗಲ್ಲೇ ಇದೆ. ಒಂಥರ ಬ್ಲೂ ಇದೆ, ಡಾರ್ಕ್ ಬ್ಲೂ. ಸೊ ವಿತ್ ಗೋಲ್ಡ್ ಜರಿ ವರ್ಕಲ್ಲಿ ಬಾರ್ಡರ್ ಇಟ್ಟಿದ್ದಾರೆ. ಹಾಗೆ ಈ ಥರ ಬುಟ್ಟ ಡಿಸೈನ್ಸ್ನ ಜರಿಯಲ್ಲಿ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಇದಂತೂ ನನಗೆ ತುಂಬ ಇಷ್ಟ ಆಯಿತು. ಅವಳು ರನ್ನಿಂಗಲ್ಲಿ ಇದ್ದಿದ್ದು ನೋಡಿಕೊಂಡು ತಗೊಳ್ಳ ಬೇಡ ಅಂತ, ಇಲ್ಲ ನೀನು ತಗೋ ಅಂತ ಹೇಳಿದೆ. ಸೊ ಹಾಗಾಗಿ ಇದರಿಂದ ರೇಟ್ ಹೇಳ್ತೀನಿ, ಒಂದು ನಿಮಿಷ. ಅಲ್ಲೇ ಇದೆ ಅಂದ್ಕೊತೀನಿ ನೋಡು, ಅದನ್ನು ಸಮಥಿಂಗ್ 26 ಸಮಥಿಂಗ್ ಏನೋ ಇದೆ. ಹಾಂ, ಇಲ್ಲೇ ಇದೆ ನೋಡಿ, 2850 2565 ಆಯಿತು. ನಿಜವಾಗ್ಲೂ ಕೊಡ್ಬೋದು ಅಲ್ವಾ, ಚೆನ್ನಾಗಿದೆ. ಸೊ ಅವಳು ಕುರ್ತಾ ಸೆಟ್ ತಗೊಂಡಿದ್ದು, ಬೇಗ ತೋರ್ಸು. ಹೋಗಿದ್ದು ಸಾರಿ ತಗೊಳ. ಹಾಂ, ಬಟ್ ಕುರ್ತಾ ಸೆಟ್ ಕೂಡ ತಗೊಂಡ್ಲು, ಇದೊಂದು ತಗೊಂಡ್ಲು. ಬೇಗ ತೆಗಿ ನೀನೊಬ್ಳು. ಇದು ನಾರ್ಮಲ್ ಈ ಥರ ಡಿಸೈನ್ ಬಂದಿದೆ. ಇದು 775 ಇದ್ದಿದ್ದು 698 ಆಯಿತು. ಸೊ ಕೊಡಿ, ಈ ಕಡೆ ಕೊಡು. ಇದು ಬ್ಲ್ಯಾಕ್ ಕಲರ್ ವಿತ್ ಗ್ರೇ ಕಲರ್ ಹಾಗೆ ಗೋಲ್ಡ್ ಕಲರ್ ಮಿಕ್ಸ್ ಇದೆ. 595 ಇದ್ದಿದ್ದು 536 ಆಯಿತು. ರೇಟ್ ತುಂಬ ಕಮ್ಮಿ ಇದೆ ಅವ್ರದ್ದು, ತುಂಬ ಚೆನ್ನಾಗಿದೆ. ಹಾಗೆ ಫ್ಯಾಬ್ರಿಕ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇದು ಮಾತ್ರ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಅವಳಿಗೆ ಈ ಡಿಸೈನ್ ನೋಡಿ ತುಂಬ ಇಷ್ಟ ಆಗಿರೋದ್ರಿಂದ, ಹೌದು, ವರ್ಕ್ ಮಾಡಿದ್ದಾರೆ, ಬೀಡ್ಸ್ ವರ್ಕ್ ಮಾಡಿದ್ದಾರೆ. ಸೊ 1095 ಇದ್ದಿದ್ದು 986 ಆಯಿತು. ಇದು ಚೆನ್ನಾಗಿದೆ. ಅದೊಂದು ಶಾರ್ಟ್ಸ್ ತಗೊಂಡು ಇಗ್ನೋರ್ ಇಟ್ಟು. ಬಟ್ ಈ ಫ್ಯಾಬ್ರಿಕ್ಕಿಗೆ ದಪ್ಪ ಇದೆ, ಚೆನ್ನಾಗಿದೆ. ಇದು ಎಷ್ಟಿದೆ ಗೊತ್ತಾ? ಓನ್ಲಿ 229. ಸೊ ಇದಾಗಿತ್ತು ನಮ್ಮ ಇವತ್ತು ಜಯಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಬಟ್ಟೆ ತಗೊಂಡು ಬಂದಿರೋ ಶಾಪಿಂಗ್, ನಿರ್ಮಲಂದು. ಹೌದು, ತಗೊಳಕ್ ಹೋಗಿದ್ದು ಪೂಜಿ ಸಾರಿ ತಗೊಂಡಿದ್ದು ಇದು. ಸೊ ನಾವೀಗ ಊಟ ಮಾಡ್ತಾ ಇದ್ದೀವಿ. ಹೆಂಗೆ ಹಡ್ಸಿದೀವಿ ನೋಡಿ ಮನೆನ. ಈಗ ಹೋಗೋಷ್ಟ್ರೊಳಗಡೆ ಕ್ಲೀನ್ ಮಾಡಬೇಕು. ಹೇಗಿದೆ? ತುಂಬಾ ಚೆನ್ನಾಗಿದೆ.
ಚೆನ್ನಾಗಿದೆಯಾ? ಟೇಸ್ಟ್ ಆಗಿದೆಯಾ ಮಮ್ಮಿ? ಚೆನ್ನಾಗಿದೆಯಾ? ನೋಡಿ, ಇದು ಕ್ರ್ಯಾಬ್ದು ಸುಕ್ಕ, ಅದು ಕ್ರ್ಯಾಬ್ ಸಾರು, ಫಿಶ್ ಸಾರು. ಇದ್ರದ್ದು ಫ್ರೈ ಮಾತ್ರ ಸಖತ್ತಾಗಿತ್ತು, ಟೇಸ್ಟ್ ಆಗಿತ್ತು. ಅಲ್ಲ ಆ್ಯಕ್ಚುಲಿ ಸಂಡೇಸ್ ಎಲ್ಲ ಆ್ಯಕ್ಚುಲಿ ರಜೆ ಇರುತ್ತೆ, ಬಟ್ ಆಲ್ಮೋಸ್ಟ್ ಆಗಿ ಓಪನ್ ಇರುತ್ತಾ ಇಲ್ವಾ ಅಂದ್ಕೊಂಡಿದ್ವಿ, ಬಟ್ ಓಪನ್ ಇತ್ತು. ಸೊ ಪರ್ಚೇಸ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಹಾಗೆಲ್ಲಾದರೂ ನೀವೆಲ್ಲಾದರೂ ಈ ಕಡೆ ಬಂದರೆ ಖಂಡಿತ ನೀವು ಕೂಡ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇವತ್ತಿನ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.